ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚೇತನ ವ್ಲಾಗ್ಸ್. ನಾವು ಇವತ್ತು ದುರ್ಗಮ್ಮನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಗುಂಡ, ಆರ್ಸಿ ತಾತ, ಪುಷ್ಯಜ್ಜಿ, ನಾನು ಎಲ್ಲರೂ ಬಂದಿದ್ದೀವಿ. ದುರ್ಗಮ್ಮನ ದೇವಸ್ಥಾನದಲ್ಲಿ ಮಹಾಮಂಗಳಾರತಿ ಟೈಮಲ್ಲಿ ನೋಡಿ ನಿಂಬೆಹಣ್ಣಿನ ದೀಪ ಎಲ್ಲ ಬೆಳಗ್ತಾ ಇದ್ದಾರೆ. ಮಹಾಮಂಗಳಾರತಿ ನಡೀತಾ ಇದೆ. ಕರೆಕ್ಟಾಗಿ 8 ಗಂಟೆಗೆ ಪ್ರತಿ ಶುಕ್ರವಾರ ಮಂಗಳವಾರ ಸಂಜೆ ಮಹಾಮಂಗಳಾರತಿ ಇರುತ್ತೆ. ಆ ಟೈಮಿಗೆ ಎಲ್ಲ ಭಕ್ತಾದಿಗಳು ಅಕ್ಷಯ ತೃತೀಯ ಅಂತ ಅಂದ್ಬಿಟ್ಟು ಜಾಸ್ತಿ ಜನ ಬಂದಿದ್ದರು. ನಾವು ಕೂಡ ಹೋಗಿದ್ದೀವಿ. ನಾನು ನಮ್ಮಮ್ಮ ನಿಂತ್ಕೊಂಡಿದ್ದೀವಿ ಮಂಗಳಾರತಿ ತಗೊಳ್ಳೋಕ್ಕೆ ಸಾಲಲ್ಲಿ. ಎಲ್ಲರೂ ತುಂಬ ರಶ್ಶು, ಎಲ್ಲ ಜನಗಳೆಲ್ಲ ನಿಂತ್ಕೊಂಡಿದ್ದಾರೆ. ನಿಂಬೆಹಣ್ಣಿನ ದೀಪ ಬೆಳಗ್ತಾ ಇದ್ದಾರೆ. ಮಂಗಳಾರತಿ ಮಾಡಬೇಕಾದ್ರೆ ನಿಂಬೆಹಣ್ಣಿನ ದೀಪನ ಹಚ್ಚಿ ಬೆಳಗ್ತಾರೆ. ತುಂಬ ಅಂದರೆ ತುಂಬ ರಶ್ ಇತ್ತು. ಅಕ್ಷಯ ತೃತೀಯ ಆದ್ದರಿಂದ ನಮ್ಮ ಗುಂಡ ಅಂತೂ ಕುಣಿದಾಡ್ತಾ ಇದ್ದ, ಓಡಾಡ್ತಾ ಇದ್ದ. ಅಲ್ಲೆಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ನೋಡಿಬಿಟ್ಟು ಇವನು ಅವ್ರ ಜೊತೆಗೆ ಆಟ ಆಡಬೇಕು ಅಂತ ಅವ್ರಿರೋ ತಕ್ಕೆ ಹೋಗ್ತಾ ಇದ್ದ. ಒಂದು ಸರಿ ನಮ್ಮ ಹತ್ರಕ್ಕೆ ಬರ್ತಾಯಿದ್ದ, ಒಂದು ಸರಿ ಮಕ್ಳ ಹತ್ರ ಹೋಗ್ತಾಯಿದ್ದ. ಅವ್ರ ತಾತ ಹಿಡ್ದು ತಾತನಿಗೆ ಸಾಕಾಗ್ಬಿಡ್ತು. ಓಡೋಡಿ ಹೋಗ್ತಾನೆ, ಹಿಡ್ಕೊಂಬರೋದೇ ಕಷ್ಟ. ಎಲ್ಲ ಮಹಾಮಂಗಳಾರತಿ ಎಲ್ಲ ಆದಮೇಲೆ ದೇವರು ಪ್ರಸಾದ ಕೊಡ್ತಾರೆ. ಪ್ರಸಾದ ತಗೊಂಡು ನಾವು ಬರ್ತಾಯಿದ್ದೀವಿ. ಪ್ರತಿ ಶುಕ್ರವಾರ ಮಹಾಮಂಗಳಾರತಿ ಎಲ್ಲ ಆದಮೇಲೆ ಎಲ್ಲ ಪ್ರಸಾದ ಕೊಡ್ತಾರೆ. ಯಂತ್ರ ಕಟ್ಟಿಸ್ತಾರೆ ಪಾಪುಗಳಿಗೆ. ಚಿಕ್ಕ ಮಕ್ಕಳಿದ್ರೆ ಅವಕ್ಕೆಲ್ಲ ಯಂತ್ರ ಕೊಡ್ತಾರೆ. ತುಂಬ ಪುಟಾಣಿ ಮಕ್ಕಳಂದರೆ ಅವಕ್ಕೆ ಜಾಸ್ತಿ ದೃಷ್ಟಿ ಆಗ್ತಾ ಇರುತ್ತೆ. ಹಾಗಾಗಿ ಅಮಾವಾಸ್ಯೆ ಪೌರ್ಣಮಿಗೆ ಇಲ್ಲಿ ಬಂದು ಯಂತ್ರ ಕೊಡಿಸ್ಕೊಂಡು ಹೋದರೆ ಒಳ್ಳೆಯದು. ಪ್ರಸಾದ ಎಲ್ಲ ಕೊಡ್ತಾರೆ. ತೀರ್ಥ ಪ್ರಸಾದ, ಹೂವು ಎಲ್ಲ ಕೊಡ್ತಾರೆ. ಎಲ್ಲ ತುಂಬ ಚೆನ್ನಾಗಿದೆ ಈ ಒಂದು ದೇವಸ್ಥಾನ. ದುರ್ಗಮ್ಮನ ದೇವಸ್ಥಾನ ಅಂತ ಅಂದ್ಬಿಟ್ಟು ಶಿರಾ ಸೆಂಟರಲ್ಲೇ ಇರೋದ್ರಿಂದ ತುಂಬ ಜನ ಬರ್ತಾರೆ ಈ ದೇವಸ್ಥಾನಕ್ಕೆ. ನಾವು ಆಗಾಗ್ಗೆ ಬರ್ತಾ ಇರ್ತೀವಿ. ಪ್ರತಿ ಶುಕ್ರವಾರ ಬಂದರೆ ಭಾಳ ಒಳ್ಳೆಯದು. ಅದಕ್ಕೋಸ್ಕರ ಗುಂಡನ್ನು ಕರ್ಕೊಂಡು ನಾವು ಬರ್ತಾ ಇರ್ತೀವಿ. ಚಿಕ್ಕ ಮಕ್ಕಳಿರೋರು, ಆಮೇಲೆ ದೇವಸ್ಥಾನದ ಸುತ್ತಮುತ್ತ ಇರೋರು ಜಾಸ್ತಿ ಜನಸಂಖ್ಯೆಯಲ್ಲಿ ಬರ್ತಾರೆ. ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಜಾಸ್ತಿ ಸಂಖ್ಯೆಯಲ್ಲಿ ಬಂದಿದ್ದರು. ಒಂದು 5-6 ಜನ ಪೂಜಾರಪ್ಪರು ಎಲ್ಲ ಬ್ಯುಸಿಯಾಗಿ ಎಲ್ಲರಿಗೂ ತೀರ್ಥ ಪ್ರಸಾದ, ಹೂವು, ಮಂಗಳಾರತಿ ಕೊಡ್ತಾಯಿದ್ರು. ಜನಗಳೆಲ್ಲ ಒಬ್ಬರ ಮೇಲೊಬ್ಬರು ಕ್ಯೂ ಅಂದರೆ ಕ್ಯೂ, ಸಖತ್ತು ಕ್ಯೂ. ಅಲ್ಲಿ ಹೆಜ್ಜೆ ಇಕ್ಕೋಕ್ಕೆ ಆಗಲ್ಲ, ಮಂಗಳಾರತಿನೇ ಸಿಗ್ತಾಯಿಲ್ಲ, ಅಷ್ಟು ಕ್ಯೂ, ಅಷ್ಟು ರಶ್ ಇತ್ತು. ಇವತ್ತು ಹಬ್ಬ, ಅಕ್ಷಯ ತೃತೀಯ ಹಬ್ಬ ಅಂತ ಬರೋರೆಲ್ಲ ಬಂದ್ಬಿಟ್ಟಿದ್ರು. ದೇವಿ ಮೂರ್ತಿ ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ದುರ್ಗಮ್ಮ ತಾಯಿಗೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹೂವಿನ ಅಲಂಕಾರ, ನಿಂಬೆಹಣ್ಣಿನ ಅಲಂಕಾರ ಎಲ್ಲ ಮಾಡ್ತಾರೆ. ಒಂದೊಂದು ಸರಿ ಅಲ್ಲಿ ಪೂಜೆ ಕಟ್ಟಿಸ್ತಾರೆ. ಆವಾಗಲೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಅವ್ರ ತಾತ ಗುಂಡನ್ನು ಹಿಡ್ಕೊಂಡು ಪಾಪ ಕುತ್ಕೊಂಡಿತ್ತು ಜಗಲಿ ಕಟ್ಟೆ ಮೇಲೆ. ಅವನು ಬಿಟ್ಟರೆ ಸಾಕು ಓಡೋಗ್ತಾನೆ. ಅವನು ಹಿಂದೆ ಓಡೋಗ್ಬೇಕು, ಒಂದು ಕಡೆ ನಿಂತ್ಕೊಳಲ್ಲ. ಮನೆಯಲ್ಲಿದ್ದರೆ ಒಂದು ಕಡೆ ಇರ್ತಾನಷ್ಟೇನೆ. ಎಲ್ಲಾದರೂ ಆಚೆ ಹೋದ್ರಂತೂ ನಾವು ಕ್ಯೂ ನಿಂತ್ಕೊಂಡಿದ್ದೀವಿ. ಪ್ರಸಾದ ತಗೊಳ್ಳೋಕ್ಕೆ ಕ್ಯೂ ನಿಂತ್ಕೊಂಡಿದ್ದೀವಿ. ಪ್ರಸಾದನೂ ಖಾಲಿ ಆಗೋಗ್ಬಿಡ್ತು. ಅಷ್ಟು ಜನ, ಅಷ್ಟು ಜನಕ್ಕೆ ಸಿಕ್ತು, ಅಷ್ಟು ಜನಕ್ಕೆ ಸಿಗಲಿಲ್ಲ. ಅರಿಶಿನ ಕುಂಕುಮ ಬಾಳೆ ಎಲ್ಲ ಕೊಡ್ತಾಯಿದ್ರು ಪ್ರಸಾದದ ಜೊತೆಗೆ.